ವಿಠಲ ಪಾಂಡುರಂಗ ವಿಠಲ. ವೆರಿ ಗುಡ್ ಮಾರ್ನಿಂಗ್ ಬಾಸ್. ಅದು ಯಾವನಿಗೆ ಬಿಟ್ಟು ಅದು ಯಾವನಿಗೆ ಮಾರ್ನಿಂಗ್ ಬೆಳಗ್ಗೆನೆ ಕಟ್ಕೊಂಡು ಕೈಲಿ ಮಕ್ ಕುಡ್ಕೊಳಂಗ ಆಗೋಯ್ತಲ್ಲ ನಮ್ ಬದುಕು. ಕೇಳಿಸ್ಕೊಂಡೆ ಬಸ್, ಅದಕ್ಕೆ ಆ ದುಕಾನ್ ಮರದಕ್ಕಂತ ನಿಮ್ಗೆ ರೋಸ್ ಕೊಟ್ಟಿದ್ದೆ. ಅಯ್ಯೋ ಶಿವನೇ, ಈ ರೋಸ್ ನೀನೇ ಕೊಟ್ಟಿದ್ದು ಅಂತ ನಮ್ಮವಳಿಗೆ ಏನಾದ್ರು ಗೊತ್ತಾಗ್ಬಿಡ್ತು ಅಂದ್ರೆ ನಾನು ನನ್ನ ಮನೆ ಬಿಟ್ಟು ಹೊಡ್ಕೊತಾಳೆ ಅಷ್ಟೇನೆ. ನೋಡೋರು ರೈಲ್ ಚಂಬು, ಇನ್ನು ಮೇಲಿಂದ ನನ್ನ ಹೆಂಡತಿ ಯಾವುದೇ ಕಾರಣಕ್ಕೂ ನನ್ನನ್ನು ಬೈಬಾರ್ದು. ಹಂಗೇನಾದ್ರೂ ಒಂದು ಮಾತ್ರ ಮಾತಾಡೋದು. ನೆಕ್ಸ್ಟ್ ಟೈಮ್ ಏನಾದ್ರೂ ನಿಮ್ ಹೆಂಡತಿ ನಿಮ್ಮನ್ನ ಬಯೋದಕ್ಕೆ ಬಂದ್ರೆ ಏನಾಗುತ್ತೆ ಅಂತ ನೀವೇ ನೋಡಿ. ನಮ್ ಹುಡುಗರಿಗೆ ಯಾಕೆ ಬೈದ್ರಿ? ಅದು ಮುಗಿದು ಹೋದ ಅಧ್ಯಾಯ ಅದನ್ನ ಬಿಟ್ಬಿಡ್ರಿ. ಯಾಕೆ ಬಿಡ್ಬೇಕು? ಮುಖ ನೋಡ್ದಾಗೆಲ್ಲ ನಂಗೆ ಬೈಬೇಕು ಅನ್ಸುತ್ತೆ. ನನಗೆ ಆಗಲ್ಲ. ನಾನು ಏನೋ ಇಬ್ರು ಮುಟ್ಟಾಡ್ರೆ ನಾನು ಒಂದೇ ಒಂದ್ಸಲ ಬೈದಪ್ಪ. ನೀವು ಅದನ್ನೇ ನೆಪ ಮಾಡ್ತೀನಿ, ಕಾಲ್ ಕೆದ್ಕೊಂಡು ನನ್ನ ಹತ್ರ ಜಗಳ ಮಾಡ್ತೀರಲ್ಲ ರೇ. ನಿಮ್ಮ ಮನಸ್ಸಿಗೆ ಅದೆಷ್ಟು ಸಮಾಧಾನ ಆಗುತ್ತೋ ಅಲ್ಲಿವರೆಗೂ ನೀವು ನನ್ನನ್ನು ಬೈದ್ಬಿಡ್ರಿ, ಬೈಸ್ಕೊಂಡ್ಬಿಡ್ತೀನಿ. ನಿಮ್ಮಂತ ಕೇರ್ಲೆಸ್ ಹಸ್ಬೆಂಡ್ ನ ಕಟ್ಕೊಂಡಲ್ಲ, ಏನಾದ್ರೂ ತಗೊಂಡ್ ತಲೆ ಚಚ್ಕೋಬೇಕು. ತಲೆ ಇದ್ಯಾ? ತಲೆಯಲ್ಲಿ ಮೆದ್ಲಿದ್ಯಾ? ಮೆದ್ಲಿದ್ರು ಅದನ್ನ ಗೆದ್ಲೆ ತಿಂದಿದ್ಯಾ? ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಮೊದಲು ತಲೆ ಕಟ್ಟದ ಪುಟ್ಟಿ ಬಿಚ್ಚಮ್ಮ, ಒಳ್ಳೆ ಲೇಡಿ ನೋಡಿ ಕಣ್ಣ ಕಂಟ ಬಿಚ್ಚನ ತಲೆ ನೋವ್ತಾ ಇದೆ. ಮನೆಯಲ್ಲಿ ಗಲಾಟೆ ಜಾಸ್ತಿ ಆಯ್ತು, ಅದಕ್ಕೆ ತಲೆನೋವು ಬಂತು. ಕೋಪದಲ್ಲಿ ಬೈದಾಗ ತಲೆನೋವು ಬಂತು. ಓಹೋ, ಡಾಕ್ಟ್ರೆ ಯಾಕೆ ಹಾಗಾಗುತ್ತೆ? ಏ ಪಾಂಡ್ರಂಗ ಗಂಡಗಲಿ ಬಾರಯ್ಯ. ಇಲ್ಲಿ ಬೈಯಮ್ಮ. ವೈದ್ಯ ಪುಂಗವರೇ, ಪ್ರತಿನಿತ್ಯನೂ ನಮ್ಮ ಮೆಂಡರ್ ನಮಗೆ ಮಕ್ ಉಗಿತಾನೆ ಇರ್ತಾರೆ. ನಿಮ್ಮೆದ್ರಿಗೂ ಉಗಿಸ್ಕೋಬೇಕೆ ನಾವು? ನಾನು ಚೆಕ್ ಮಾಡ್ಬೇಕಲ್ಲ, ಇದೊಂದ್ ಸಾರಿ ಬೈಸ್ಕೊರಾಜ. ಇಲ್ಲಿ ಬೈಯಮ್ಮ. ನೀವೆಂತ ಗಂಡಸ್ರಿ, ನಿಮ್ಮನ್ನ ನನ್ನ ಹಬ್ಬಿ ಅಂತ ಹೇಳ್ಕೊಳಕ್ಕೆ ನಮ್ಗೆ ಶೇಮ್ ಆಗುತ್ತೆ. ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬೇಡ? ಝೂಮ್ ಬರಾಬರ್ ಝೂಮ್. ಯಾಕೆ ಡಾಕ್ಟ್ರೆ, ಏನಾಯ್ತು? ಇದನ್ನ ಹಬಿ ವೈರಸ್ ಅಂತಾರೆ. ಹಬಿ ವೈರಸ್ ಅಂದ್ರೆ? ಗಂಡನ್ ಬೈದಾಗ ತಲೆಯಲ್ಲಿ ಒಂಥರ ವೈರಸ್ ಫಾರ್ಮ್ ಆಗುತ್ತೆ. ಆ ವೈರಸ್ ತಲೆಯೆಲ್ಲ ಹರಡಿದಾಗ ಈ ತಲೆನೋವು ಬರುತ್ತೆ. ಇದಕ್ಕೇನು ರೆಮಿಡಿ ಇಲ್ವಾ ಡಾಕ್ಟ್ರೆ? ಇದೇನಮ್ಮ, ಗಂಡನೇ ಗಾಡು. ಗಂಡನ್ ಬೈದು ಬ್ರಹ್ಮಾಂಡ ಸರ್ಕೋಬೇಡ. ಕೋಪನ ಬಿಟ್ಟು ಗಂಡನ ಹತ್ರ ನೆನೆತ್ತ ಮಾತಾಡು. ಅಕಸ್ಮಾತ್ ನಾನ್ ಹಬಿನ ಬೈದ್ರೆ? ನೀನೇನೋ ನಿನ್ ಗಂಡನಿಗೆ 4 ಸಲ ಬೈದ್ರೆ ಸಾಕು, ನಿನ್ ತಲೆ ಒಡೆದು 100 ಚೂರಾಗೋಗ್ಬಿಡುತ್ತೆ. ನಮ್ಮ ಜಾಜಿ ಜಂಬಲ್ದಿಂದ ಇವರು ನಗ್ತಾ ಇರೋದನ್ನೇ ಬಂಡವಾಳ ಮಾಡ್ಕೊಂಡು ಅವ್ರನ್ನ ಯಾಕಾಚಿಕೆ ಆಟ ಆಡ್ತಾರೆ. ಈ ಮನೆಯಲ್ಲಿರೋರು ಎಲ್ಲರೂ ಸೋಂಬೇರಿಗಳು, ಕಟ್ಟೆಗಳು, ದ್ರಾವ್ಯಗಳು ತಂದು ಅಲ್ಲ ಬೆಳಗಾದ್ಮೇಲೆ ಮನೆ ಯಜಮಾನಿಗೆ ಒಂದು ಕಪ್ ಕಾಫಿ ಕೊಡ್ಬೇಕು ಅನ್ನೋ ಪರಿಜ್ಞಾನ ಬೇಡವಾ? ಜಾಜಿ ಜಂಬಲ್ದಿಂದ ಅವರೇ ಬಂಡ್ರಿ ಇಲ್ಲ. ಕೂಗ್ತೀನ್ರೆ. Don't shout, okay? Understand? Oh my God, ತಲೆನೋವು. ಹಬಿ ವೈರಸ್. ಚಂಪಾ, ಹಬಿಗೆ ಒಂದ್ ಕಪ್ ಕಾಫಿ ತಗೊಂಡ್ ಬಾರೆ. ಅಲ್ಲ ಕಣ್ರಿ, ಎಲ್ಲ ಕೆಲಸನೂ ಅವಳೇ ಯಾತಕ್ ಮಾಡ್ಬೇಕು ಅಂತ. ಬೆಳಗಾದ್ಮೇಲೆ ತಾವೇನ್ ಮಾಡ್ತೀರಾ? ಬೆಳಗ್ಗೆದ್ದು ವ್ಯಾಯಾಮ ಮಾಡ್ತೀವಲ್ಲ ಹಬಿ. ತಾಯಿಯವ್ರಿಗೂ ಸಾಮ್ ತಕೊಂಡಿದ್ದು ಬಿಟ್ರೆ ನಮ್ ಜೊತೆ ಸಂಸಾರ ನಡೆಸೋರು ಯಾರು? ರಾಜಿಯವ್ರೆ, ನೀವೇ ಹೋಗಿ ಮೊದಲು ಸ್ವಲ್ಪ ಬೈದ್ ಬಿಡಿ. ಹಾಗೂ ನಿಮ್ಗೆ ವಾಪಸ್ ಬೈತಾನಲ್ಲ, ಆಗಿದೆ ಅವ್ನಿಗೆ ಊರ ಹಬ್ಬ. ಸಿಕ್ಕಾಪಟ್ಟೆ ತಲೆನೋವು ಬರುತ್ತಲ್ಲ. ಅದಕ್ಕೆ ಇದೊಂದ್ಸರಿ ಚೆನ್ನಾಗಿ ಬೈದ್ ಬಿಡಿ, ಆಮೇಲೆ ಆ ತಲೆನೋವು ತಪ್ಪತ್ತಲ್ಲ. ಹಬಿ, ನೀವ್ ನನಗ್ ಟಾರ್ಚರ್ ಕೊಟ್ಟ ನಾನು ಸುಮ್ನೆ ಇರ್ತೀನಿ ಅನ್ಕೊಂಡ್ರ? ಹ್ಯಾಂಡ್ಸ್ ಲೆಗ್ಸ್ ನೆಲ್ಲ ಮುರಿದಾಕ್ಬಿಡ್ತೀನಿ. ಝೂಮ್ ಬರಾಬರ್ ಝೂಮ್. ಧರ್ಮ ಪತ್ನಿ ಅಂದ್ರೆ ಧರ್ಮ ಕೊಟ್ಟಿದಾರ. ತಲೆನೋವು ಶುರುವಾಯ್ತು. ಹಬಿ ವೈರಸ್. ಜಾಜಿ ಜಂಬಲ್ದಿನಿಯವರೇ, ಯಾವ ಜನ್ಮದ ನಂಟೋ ಏನೋ ನನಗಂತೂ ಗೊತ್ತಿಲ್ಲ. ಈ ಜನ್ಮದಲ್ಲಿ ನೀವು ನನ್ನ ಹೆಂಡತಿಯಾಗಿ ಸಿಗ್ತೀರ. ಅದು ಈ ಜನ್ಮ ಅಂತ ಅಲ್ಲ, ಇನ್ನು 7 ಜನ್ಮದಲ್ಲೂ ನೀವೇ ನನ್ನ ಹೆಂಡತಿಯಾಗಿ ಬರ್ಬೇಕು ಅಂತ ನನ್ನ ಜೀವ ಬಯಸ್ತಾ ಇದೆ. ಬಾಯ್ ಬಂದಂಗ್ ಬೈತೀರಾ? ಏನಕ್ಕೆ ಬಡಿದಾರ ನನ್ನ? ತಲೆನೋವು. ಹಬಿ ವೈರಸ್. ನೋಡಿದ್ರಲ್ಲ ಹೇಗ್ ಟಾರ್ಚರ್ ಆಯ್ತು ಅಂತ. ನಾವೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ವಿ. ಟಾರ್ಚರ್ ಮಾಡಿರೋದು ಪಾಂಡ್ರಂಗ ಅಲ್ಲ, ನೀವು. ಮತ್ತಿನ್ನೇನ್ರಿ, ಪಾಂಡ್ರಂಗ ಅವ್ರನ್ನ ಇನ್ನೊಂದ್ಸಲ ಬೈದ್ರೆ ನಾವ್ ಸುಮ್ನೆ